ಅಯ್ಯೋ ಭಾಗ್ಯ, ಬೇಳೆ ಸಾರು ಅನ್ನ ಎಲ್ಲ ತಂದ್ಬಿಟ್ಟಿಯಾ? ಕುಳಿ ಹಾಕ್ತೀವಿ ಅಂತೇಳಿ ನಂಗೆ ಫಸ್ಟ್ ಕಣೆ. ನೀನು ಮೊದಲೇ ಒಟ್ಟು ಬಾಕಾಳಿ ಅಂತ ನನಗೆ ಗೊತ್ತು, ಬಕಾಸುರಿ ಅಂತ, ಅದಕ್ಕೆ ಮೊದಲೇ ತಂದೀನಿ ಕಣ. ಕುಂದ್ರು ಬಾ, ಹೋಗಿ ಅಡಿಕೆ ಪಟ್ಟಿ ತಕೊಂಬರೋಗು. ಅಡಿಕೆ ಕಟ್ಟೆನ ಇವತ್ತು ಅದ್ರಾಗ ಇಟ್ಟು ಊಟ ಮಾಡೋಣ ಅಂತ. ನಿಮ್ಮ ಹೊಲ್ದಾಗವಲ್ಲ, ತಕೊಂಬರೋಗು. ನಾನು ನಿನ್ಗೋಸ್ಕರ ಎಷ್ಟೆಲ್ಲ ಹೆಲ್ಪ್ ಮಾಡೀನಿ, ಎಷ್ಟೆಲ್ಲ ಕಸ ತಕೊಂಡೀನಿ. ನೀನು ನನ್ನನ್ನು ಒಂದು ತುತ್ತು ಅನ್ನ ಇಡಕ ಒಟ್ಟು ಬಾಕಾಳಿ ಅಂತೀಯಾ? ನನ್ನ ಹತ್ರ ಮಾತಾಡಕ್ಕೆ ಹೋಗ್ಬೇಡ. ನಾನು ಊಟಕ್ಕೂ ಬರಲ್ಲ, ಏನ್ಕೂ ಬರಲ್ಲ, ಹೋಗು. ನೋಡ್ಕೊ ಗುಂಡಕಯ್ಯ, ಈಗ ಅವಳೆ ತಿರಿಕಂತಾಳ. ಅವಳಂತೂ ಹೊಟ್ಟಸ್ಕೊಂಡಿರಲ್ಲ, ಹೊಟ್ಟೆ ಬಕಾಳಿ ಅಂತ ನಾನು ಸುಮ್ಮನೆ ಅಂದಿಲ್ಲ. ನೋಡ್ಕೊ ಈಗ ಹೆಂಗೆ ತಿರಿಕಂತಾಳ ಅಂತೇಳಿ. ಕೂಗ್ತಾಳ ಕೂಗಲ್ಲ ಅಂತೇಳಿ ತಿರಿಕೊಂಡವಳ. ಒಂದೆರಡು ಹೆಜ್ಜೆ ಹೋಗಿ ಮುಂದಕ್ಕೆ ಬರ್ತಾಳೆ. ನೋಡ್ಕೊ ಹಿಂದಕ್ಕೆ. ಅಯ್ಯೋ, ನೀವಂತೂ ಒಳ್ಳೆ ಗೆಳ್ತಿರಮ್ಮ. ನನ್ಗಂತೂ ನೋಡ್ ಖುಷಿ ಬಂದ್ಬಿಡತ್ತ. ಅಷ್ಟು ನಿಮ್ ತರ ಫ್ರೆಂಡ್ಶಿಪ್ ಯಾರು ಇಲ್ಲ ಬಿಡು ಈಗಿನ ಕಾಲದಾಗ. ಆ ತರ ಇದೀರ. ಇವಳೇನಪ್ಪ, ನಾನು ಇಷ್ಟು ದೂರ ಬಂದ್ರುವೆ ಬಂದ್ಲ ಬುಟ್ಲ ಅಂತ ನೋಡಿಲ್ಲ. ಹೆಂಗ್ ಕೂತಾಳೆ ಒಬ್ಳೇನೆ, ಕೂಗಕ್ಕಾರ ಕೂಗ್ ಬರ್ತಾ. ನಾನು ಎಷ್ಟು ಹೆಲ್ಪ್ ಮಾಡೀನಿ, ನನ್ನ ಪ್ರೀತಿ ಇವಳಿಗೆ ಅರ್ಥನೇ ಆಗಲ್ಲ. ನಾನ್ ಗೆಳತಿಯಾಗಿ ಇಟ್ಕೊಂಡು ಎಷ್ಟೆಲ್ಲ ಹೆಲ್ಪ್ ಮಾಡಿದ್ದೀನಿ ಇವಳಿಗೆ. ಯಾವ ತರ ಮಾಡ್ತಾಳೆ ನನ್ಗೆ. ನಾನೇ ಇನ್ನೇನ್ ಮಾಡೋದು, ನನ್ನ ಕೈಲಂತೂ ಹೊಟ್ಟೆ ಹಸಿ ತಡೆಯಕ್ಕಾಗಲ್ಲ. ತಿರ್ಕೊಂಡು ನೋಡ್ಬಿಟ್ಟು ಭಾಗ್ಯ ಹಂಗ ಹಿಂಗ ಅಂತ ಮಾತಾಡಿ ವೈನ ಮಾಡ್ಕೊಂಡ್ಬಿಡೋದೇ ಒಳ್ಳೇದು. ನೀನು ನಾನನ್ ಗೆಳತಿ ಅಂತ ಹೆಂಗ್ ಅನ್ಕೊಂಡಿದ್ದೆ? ಒಂದು ಅಡಿಕೆ ಪಟ್ಟಿ ತಕೊಂಬ ಅಂತ ಹೇಳಿ, ಅಯ್ಯೋ ನೀನು ಹೊಟ್ಟೆ ಬಕ್ಕಳೆ ಹಾಗೆ ಹೀಗೆ ಅಂತ ಬೈದ್ಬಿಟ್ಟಲ್ಲ. ನಾನು ನಿನ್ಗೆ ಇಷ್ಟೆಲ್ಲ ಹೆಲ್ಪ್ ಮಾಡಿದ್ದೀನಿ, ನೀನು ನನ್ನ ಹೆಲ್ಪ್ನೇ ಮರ್ತ್ಕೊಂಡ್ಬಿಟ್ಟೆ ಅಲ್ಲ ನೀನು. ನಾನು ಯಾವತ್ತೂ ನಿನ್ನ ಮುಖ ತೋರಿಸಲ್ಲ, ಊಟ ಮಾಡ್ಕೊಂಡು ಹೋಗ್ಬಿಡ್ತೀನಿ ಅಷ್ಟೇ. ಇಂಥ ಮಕ್ಕಳು ಆಡಂದ್ರೆ ಏನು ಕಮ್ಮಿ ಇಲ್ಲ. ಹೋಗಿ ತರೋಗು. ಆಯ್ತು, ಅಡಿಕೆ ಪಟ್ಟಿ ತರೋಗು ಬೇಗ ಬೇಗ. ಅಡಿಕೆ ಪಟ್ಟೆನ ಊಟ ಮಾಡ್ಕೊಳ್ಳೋಣ ಅಂತ. ಇನ್ನೇನು ತಟ್ಟೆ ತಂದಿಲ್ಲ, ನಾನು ಮರ್ಕೊಂಬಂದ್ಬಿಟ್ಟೀನಿ. ತಂದಿದ್ದೆ ಅದು ಎಲ್ಲಿಟ್ಟ ನಾನಂತೂ ಒಂದು ಗೊತ್ತಾಗ್ತಿಲ್ಲ. ಬೋರ್ ತಗ್ಸೋತ್ನಾಗ ಬೇಗ ತರೋಗು. ಕುತ್ಕೊಂಡು ಊಟ ಮಾಡ್ಕೊಂತ ಮಾತಾಡ್ಕ ಕುಂದ್ರೋಣ. ನನ್ ಗೆಳತಿ ನನ್ ಕೈ ಬಿಡಲ್ಲ ಅಂತ ಗೊತ್ತು. ಅದೇ ಅಡಿಕೆ ಪಟ್ಟೆ ತಾನೇ ತಕೊಂಡ್ಬರ್ತೀನಿ, ಇಲ್ಲೇ ಕುಂದ್ರು. ಹಿಂಗಾಗಿ ಹಿಂಗ್ ಬಂದ್ಬಿಡ್ತೀನಿ ನೋಡು. ನಾನು ಪಿಟಿ ಉಷಾ ತರ ಹೊಡ್ತೀನಿ ಕಡೆ ಭಾಗ್ಯ. ನೋಡ್ಕೊ ಹಂಗೇನೆ ಹೆಂಗ್ ಹೆಂಗ್ ತಕೊಂಡ್ಬಂದ್ಬಿಡ್ತೀನಿ ಅಂತೇಳಿ. ಈ ಪಿಟಿ ಉಷಾನಾರು ನಿಧಾನ ಕೊಡ್ತಾಳೇನೋ ಒಂದು 5 ನಿಮಿಷ ನಿಂತು. ಆದ್ರೆ ನಮ್ಮ ಲಕ್ಷ್ಮಿನೂ ಕಾಲವೇ ಅಂತ ಓಡ್ತಾ ಇರೋದೇ ಈ ಹುಡುಗಿ. ಮತ್ತೇನ್ ಭಾಗ್ಯ, ಏನಾಗ್ಬೇಕು ಅನ್ಕೊಂಡಿದ್ಯಾ ಹೊಲ್ದಾಗ? ಅಯ್ಯೋ, ಇನ್ನೇನು ಹಾಕೋಣ ಗುಂಡಕಯ್ಯ. ಇವಾಗ ಅಡಿಕೆ ಸಸಿ ಹಾಕೋಣ ಅಂತ ಅನ್ಕೊಂಡಿವ. ನಾಳೆ ಹೋಗಿ ಟೇಷನ್ಕ ಅಡಿಕೆ ತಕೊಂಬರ್ಬೇಕಾ. ಅಡಿಕೆ ವ್ಯಾಪಾರ ಮಾಡ್ಕೊಂಬಂದು ನಾಳೆಗ ಅಡಿಕೆ ಸಸಿ ಅಡಿಕೆದೆಲ್ಲ ಇದು ಮಾಡಿ ಯಾವ ಥರ ಏನು ಬೆಳೆ ಎಲ್ಲ ಗೂಗಲ್ ಹೇಳ್ಕೊಡ್ತೀನಿ ಅಂದವಳ. ಇವಳು ಲಕ್ಷ್ಮಿನೂ ಬೆಳಿತಾಳಲ್ಲ, ಇವಳ ಹತ್ರ ಕೇಳ್ಕೊಂಡು ಅಡಿಕೆ ಗಿಡಗಳನ್ನ ಹಾಕ್ಬಿಟ್ಟು ನರ್ಸರಿ ಕೊಟ್ಟು ಅಡಿಕೆ ಸಸಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೀನಿ. ಅಡಿಕೆ ಸಸಿ ಆಗ್ಬಿಟ್ರೆ ಬೇಸಲ್ಲ, ಅಷ್ಟು ನೀರು ಗೊಬ್ಬರ ಹಾಕೊಂತ ಹೋಗ್ಬಿಟ್ರೆ 1 ವರ್ಷಕ್ಕೆ 2 ವರ್ಷಕ್ಕೆ ಫಲ ಕೊಡುತ್ತಾ. ಅದ್ರಾಗ ಹೆಂಗೋ ಜೀವನ ಆಗೋಗುತ್ತೆ. ಅಷ್ಟಾಗ ನನ್ನ ಮಗನ ದೊಡ್ಡವನಾಗ್ತಾನ, ಅವನು ಸ್ವಲ್ಪ ಹೊಲ ಫಲ ನೋಡ್ಕೊಂತಾನ. ಇನ್ನೇನು ಜೀವನ ಮಾಡ್ಕೊಂಡು ಹೋಗೋದಷ್ಟೇ. ಭಾಗ್ಯಮ್ಮ, ಆದ್ರೂ ಒಂದು ಮಾತಾಡ್ತೀನಿ, ಬೇಜಾರಾಗ್ಬೇಡಮ್ಮ. ಅದೇನು ಹೇಳ್ಗುಂಡಕಯ್ಯ, ನಾನೇ ಬೇಜಾರಾಗಲಿ. ನಿಮ್ಮಪ್ಪ ನಿಮ್ಮಮ್ಮ ಇದ್ರೂ ಇಲ್ದಂಗೆ ನೋಡ್ಕೊಂತವ್ರ ನೀನು ಕಂಡ್ರೆ ಆಗಲ್ಲ ಅನ್ನೋ ಥರ ಅವ್ರ. ನಿನ್ನ ಮಗ ಇಷ್ಟು ವರ್ಷ ಆದ್ರೂ ಒಂದಿನ ಮಾತಾಡಿಸ್ತಿಲ್ಲ. ನಾನು ಹೇಳೋದು ಅರ್ಥ ಮಾಡ್ಕ. ಯಾವ್ದಾದ್ರು ಒಳ್ಳೆ ಹುಡುಗನ್ನ ನಾವು ಹುಡುಗಿ ಕೊಡ್ತೀವಿ, ಮದುವೆ ಮಾಡ್ಕೊ ಕಲ್ತ್ಕ. ಯಾರಿಗೂ ಹೆಂಡ್ತಿ ಇರಲ್ವೋ, ಇಲ್ಲಾಂದ್ರೆ ಅವನ್ಗೆ ಮದುವೆ ಆಗಿರಲ್ಲ, 30, 35, 40 ಆದ್ರೂ ಅಂತ ಹುಡುಗ್ರನ್ನ ನಾನು ನೋಡಿ ಮದುವೆ ಮಾಡ್ಕೊಡ್ತೀನಿ. ಸುಮ್ಮನೆ ಮದುವೆ ಮಾಡ್ಕ. ಏನು 16 ವರ್ಷಕ್ಕೆ ಮದುವೆ ಆಗಿಯಾ? ಆಗಲೇ 26 ವರ್ಷಕ್ಕೆ ಒಬ್ಬ ಮಗ ಅವನ, 8 ವರ್ಷದವನು, 9 ವರ್ಷದ 9 10 ಅವನ. 26 ವರ್ಷ ಆಗೈತಿ, ಈಗ 27 ನಡೆಯಕತ್ತೈತಿ. ಆದ್ರೆ ವಯಸ್ಸಾದವ್ರ ಥರ ಕಾಣಿಸ್ತಿ. ಹೇಳದ ಅರ್ಥ ಮಾಡ್ಕ. 27 ವರ್ಷಕ್ಕೆ ನಿನ್ನ ಜೀವನ ಮುಗ್ದೋಗಿಲ್ಲ, ಕೇಳಿಸ್ತಾ? ಈಗ 3 ವರ್ಷ ಆಗೈತಿ ಗಂಡ ಬಿಟ್ಟೋಗಿ. 3 ವರ್ಷದಿಂದ ನೀನು ಒಬ್ಬಳೇ ಜೀವನ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಐತಿ ಹೇಳ. ಹೆಂಗೋ ಒಂದೊಂದು ಎಕರೆ ಜಮೀನು ಇತ್ತು, 1.5 ಎಕರೆ 2 ಎಕರೆ ಅದ್ರಾಗೆ ಮಾಡ್ಕೊಂಡು ಹೋಗ್ತಿದ್ಯಾ. ಇಲ್ಲ ಅದು ಇರ್ಲಿಲ್ಲ ಅಂದಿದ್ರೆ ನಿನ್ ಪಾಡೇನಾಗ್ತಿತ್ತು? ಇತ್ತಾಗ ಅಪ್ಪ ಅಮ್ಮನ ಮನೆಯವರು ಇಲ್ಲ, ಈ ಕಡೆ ಗಂಡನ ಮನೆಯವರು ಇಲ್ಲ, ಎಲ್ಲ ನಿನ್ ಜೀವನ ನರ್ಕ ಆಗ್ಬಿಡ್ತಿತ್ತು ಭಾಗ್ಯ. ಒಳ್ಳೆ ಹುಡುಗನ್ ನೋಡಿ ಸುಮ್ಕ ಮದುವೆ ಆಗು. ನಿನ್ ವಯಸ್ಸೇನು ಮುಗ್ದೋಗಿಲ್ಲ. ಒಳ್ಳೆ ನೋಡು, ಕನ್ನಡಕ ಹಾಕೊಂಡು ಒಳ್ಳೆಯವ್ರ ಥರ ಹೆಂಗಿದ್ಯಾ. ಯಾರು ನಿನ್ನ 26 ವರ್ಷ 27 ವರ್ಷ ಅಂದ್ರೆ ನಂಬ್ತಾರ? ಯಾರು 30, 35 ವರ್ಷ ಅನ್ಕೊಂತಾರಪ್ಪ. ಸುಮ್ಮನೆ ಹೇಳೋದು ಅರ್ಥ ಮಾಡ್ಕ. ನಾನು ನನ್ನ ಕಾಲದಾಗಿದ್ದಿದ್ರೆ ಬಿಡು, ನಿಮ್ಮಪ್ಪ ನಿಮ್ಮಮ್ಮ ನೋಡ್ಕೊಂತಾರ ಬಿಡ್ತಾರ ಅಂತ ಹೇಳ್ತಿದ್ದೆ. ಈಗಿನ ಕಾಲದಲ್ಲಿ ಎಲ್ಲರೂ ಆಗ್ತಾರ. ಸುಮ್ಮನೆ ಹಾಕ ಮಾಡ್ಕೊಳತ್ ಕಲ್ತ್ಕ ಅಷ್ಟೇ. ಅಯ್ಯೋ ಭಾಗ್ಯಕಯ್ಯ, ನನಗೆ ಏನು ಕಮ್ಮಿ ಆಗೈತೆ ಹೇಳು. 27 ವರ್ಷನೇ ಆಗಿರಲಿ, ನಾನು ಎಷ್ಟು ಚೆನ್ನಾಗಿದ್ದೀನಿ ಹೇಳು. ಎಲ್ಲ ಜನಗಳೆಲ್ಲ ನನಗೆ 45, 50 ಅಂತ ತಿಳ್ಕೊಂಡಾರ. ಹಂಗೆ ತಿಳ್ಕೊಳ್ಳಿ ಬಿಡು. ಹೆಂಗೋ ಚೆನ್ನಾಗಿರ್ಬೇಕು ಅಷ್ಟೇ ಜೀವನದಾಗ. ಮಂದಿ ಎದುರುಗ ಒಂದು ಮಾತಂದಂಗ ಬಿಡ್ದಂಗ. ಈಗ ನಾವು ಮಾಡ್ರನ್ ಡ್ರೆಸ್ ಹಾಕೊಂಡ್ರೆ ಮಂದಿ ಏನಂತಾರೆ ಹೇಳು? ನೋಡು ಗಂಡ್ಸತ್ತಾನ ಯಾವ ಥರ ಬಟ್ಟೆ ಹಾಕೊಂಡಾಳ, ಹಂಗ ಹಿಂಗ ಅಂತ ಮಂದಿ ಬಾಯಿಗೊಂದು ಮಾತಾಡ್ತಾರ. ಬೇಡ, ನಾನು ಹಿಂಗೆ ಇರ್ತೀನಿ ತಗ. ಜಗ್ಗಿ ಇಷ್ಟ. ಬೇಗ ಬೇಗ ಹಾಕೊಡ್ರಿ, ಬೇಗ ಬೇಗ ಕೊಡೆ ಭಾಗ್ಯ. ನನ್ಗಂತೂ ಹೊಟ್ಟೆ ಬಾಳ ಸಿಕ್ಕತ್ತೈತಿ. ನಂಗೆ ನುಗ್ಗೆಕಾಯಿ ಸಾರು ಅನ್ನ ಅಂದ್ರೆ ಜಗ್ಗಿ ಇಷ್ಟ ಅಂತ ನಿನ್ಗೂ ಗೊತ್ತು. ಕೊಡೆ ಸುಮ್ಕ. ಅಯ್ಯೋ ತಗಮ್ಮ, ಆಯ್ತು, ನಿನ್ಗೆ ಮೊದಲು ಕೊಡ್ತೇನೆ.
ಅಯ್ಯೋ ನಿಧಾನಕ್ಕೆ ತಿನ್ನೆ ಲಕ್ಷ್ಮಿ, ಇನ್ನ ಐತೆ ಯಾಕೆ ಕೊಡ್ತೀನಿ. ಎದಕ್ಕೆ ಹಿಂಗೆ ಪಟಾಪಟ್ನ ಹಿಂಗೆ ತಿನ್ನಕತ್ತೀಯ? ಜಗ್ಗಿನ ತಂದಿದ್ದೆ ಊಟನ ಕಣ. ಅನ್ನ ಸಾಂಬಾರು ಎಲ್ಲ ಜಗ್ಗಿ ಹಾಕೊಂಬಂದಿನಿ. ಫಸ್ಟ್ ಊಟ ಮಾಡು, ಹಾಕೊಡ್ತೀನಿ ಇನ್ನ. ಭಾಗ್ಯ ಭಾಗ್ಯ, ನಂಗಂತೂ ನಿನ್ ಮಾಡೋ ನುಗ್ಗೆಕಾಯಿ ಸಾರು ಎಷ್ಟಿಷ್ಟ ಗೊತ್ತಾ? ಅದಕ್ಕೆ ನಾನು ನಿಮ್ಮ ಮನೆಗೆ ಓಡ್ ಬಂದ್ಬಿಡೋದು. ನೀನು ಅಷ್ಟು ಚಲೋ ಹೊತ್ತಾಗ ನುಗ್ಗೆಕಾಯಿ ಸಾರು ಮಾಡ್ತೀಯ ಅಂತೇಳಿ. ಎಷ್ಟು ಚೆನ್ನಾಗೈತಿ ಗೊತ್ತಾ? ಬೇಕಾದ್ರೆ ಗುಂಡಕಾಯಿ ಕೇಳು. ಗುಂಡಕಾಯಿ ನೀನು ಇನ್ನೂ ತಿಂದಿಲ್ಲ, ಏನು ಅಂತ ಮಾಡಕತ್ತೀಯ? ಬೇಗ ತಿನ್ನು, ನಿನ್ ಬಾಯಿಂದ ಪಚ್ ಪಚ್ ಅಂತ ಸೌಂಡ್ ಬರಕತ್ತಿಲ್ಲ. ತಿನ್ನು ಬೇಗ ಬೇಗ. ಹ್ಞೂ ಕಣೆ ಭಾಗ್ಯ, ಲಕ್ಷ್ಮಿ ಹೇಳ್ತಿರೋದು ಕರೆ ಐತಿ. ಎಷ್ಟು ಚೆನ್ನಾಗಿ ಮಾಡಿದ್ಯಾ ಗೊತ್ತಾ ನುಗ್ಗೆಕಾಯಿ ಬೇಳೆ ಸಾಂಬಾರ್ನ? ಈ ತರ ನಾನು ಮಾಡಲ್ಲ ಬಿಡಮ್ಮ, ಅಷ್ಟು ಚೆನ್ನಾಗಿ ಮಾಡಿದ್ಯಾ. ಅದಕ್ಕೆ ಕಣೆ, ಎಷ್ಟು ಒಬ್ಬೊಬ್ರಿಗೆ ಕಷ್ಟ ಇರುತ್ತೆ, ಬಡತನದಲ್ಲಿದ್ದವ್ರಿಗೆ ಅಡುಗೆ ಕೈ ರುಚಿ ಬೇಸ್ ಬರೋದಂತ ಹೇಳೋದು. ಹ್ಞೂ ಗಂಡಕಯ್ಯ, ನಮ್ಮ ಭಾಗ್ಯ ಎಷ್ಟು ದಿನ ಬಡವ್ರ ಮನೆಯೊಳಗಿದ್ಲು, ಇನ್ಮೇಲೆ ಶ್ರೀಮಂತರ ಮನೆಯೊಳು. ಯಾಕಂದ್ರೆ ನೋಡು, ಬೋರ್ ಹಾಕ್ಸಾಳ, ಬೋರ್ ತೆಗ್ದಾಗ ಎಷ್ಟು ಜಗ್ಗಿ ನೀರು ಬಂದ್ಬಿಡ್ತು. ಆ ಸಾವುಕಾರ ಹೆಂಗ್ ಓಡೋದವನೆ, ಅವನೆಲ್ಲ ಸಿಗ್ಲಿ, ಇವತ್ತು ಐತಿ ಅವನ್ಗ, ನಾಳೆಗೆಲ್ಲ ಇರೋದು ಫುಲ್ ಹಬ್ಬನೇ ಕಾಣ್ತದ ಅವನ್ಗ, ಆ ಯಪ್ಪಂಗ. ಬಾಗಿಕೈ ಇನ್ನ 23,000 ರೊಕ್ಕಿಸ್ಕೊಡ್ಬೇಕು, ಆ ತರ ಮಾಡ್ತೀನಿ ಅವ್ನು. ನನ್ನ ಬಾಗಿಕೈನ ಕಾಲಿಗೆ ಬಿದ್ದು ಕೇಳ್ಬೇಕು ಅವನು, ಅಯ್ಯೋ ಮೀಸೆ ತೆಗಿಬೇಡಮ್ಮ ನಿಂಗೆ ರೊಕ್ಕ ಕೊಡ್ತೀನಿ ಅಂತೇಳಿ. ಆ ತರ ಮಾಡಿಲ್ಲ ಅಂದ್ರೆ ಹೆಸರು ಲಕ್ಷ್ಮಿನೇ ಅಲ್ಲ. ಅದೇನಮ್ಮ ನೀರ, ನೀವಂತೂ ಉಣ್ಣೋ ಹೊತ್ನಾಗ ಮಾತಾಡ್ತೀರಿ. ಯಾರು ಊಟ ಮಾಡೋ ಹೊತ್ನಾಗ ಬಿಡೋ ಹೊತ್ನಾಗ ಯಾರು ಏನು ಮಾತಾಡಬಾರ್ದು, ಸುಮ್ಮನೆ ತಿಂದಾದ್ನಾಗ ಮಾತಾಡ್ಬೇಕು, ಸರಿ ಏನಾ? ಹ್ಞೂ ಸರಿ ತಕೊಂಡಕ್ಕೆ. ಎಲ್ಲಾರು ಊಟ ಮಾಡೋ ಅಂದಾಗ ಮಾತಾಡೋಣ ಅಂತ ಕುತ್ಕೊಂಡು. ಹೆಂಗಿದ್ರು ಮನೆಗೆ ಟೈಮ್ ಆಗೈತಿ, ಹೋಗೋಣ ಅಂತ, ಆಮೇಲೆ ಅಲ್ಲಿ ಮಾತಾಡ್ಕೊಂಡ್ರೆ ಆಯ್ತು. ಆದ್ರೂ ನೋಡ ಲಕ್ಷ್ಮಿ, ಬಾಳೆ ಎಲೆಯಾಗ ಅಡಿಕೆ ಎಲೆಯಾಗ ಊಟ ಮಾಡ್ತೀವಿ ಅಂದ್ರೆ ಅಡಿಕೆ ಪಟ್ಟಿಯಾಗ ಫುಲ್ ತೃಪ್ತಿ ಆದಂಗ ಆಗ್ತಾವಮ್ಮ. ಏನ್ ಗುಂಡಕಾಯಿ, ಈಗ ತಾನೇ ಮಾತಾಡ್ಬಾರ್ದು ಅಂತೇಳಿ ನೀನೇ ಮಾತಾಡ್ತಿದ್ಯಾ? ಏನು ಗುರುಗೆ ತಿರುಮಂತ್ರನ? ನಾನು ಹೇಳಿದ್ ನನ್ಗೆ ಹೇಳ್ಕೊಡ್ತಿದ್ಯಾ? ಹಾಯ್ ವೀಕ್ಷಕರೇ, ಬಾಳೆ ಎಲೆಯಾಗ ಇಲ್ಲ ಅಡಿಕೆ ಪಟ್ಟಿಯಾಗ ಊಟ ಮಾಡೋದ್ರಿಂದ ಏನೋ ಒಂಥರ ತೃಪ್ತಿ ಆಗುತ್ತೆ ವೀಕ್ಷಕರೇ. ಬನ್ನಿ ವೀಕ್ಷಕರೇ, ಎಲ್ಲಾರು ಅಡಿಕೆ ಪಟ್ಟಿಯಾಗ ನಮ್ಮ ಭಾಗ್ಯ ನುಗ್ಗೆಕಾಯಿ ಬೇಳೆ ಸಾಂಬಾರ್ ಮಾಡ್ಕೊಂಡ್ ಬಂದಿದ್ದಾಳೆ, ಊಟ ಮಾಡೋಣಂತೆ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್